ಬೈಬಲ್ನ ಪ್ರಸಿದ್ಧ ವ್ಯಕ್ತಿಗಳು, ಅವರ ಜೀವನದ ಪಾಠಗಳು ಮತ್ತು ಸಂದೇಶಗಳು. ಎಲ್ಲರಿಗೂ ನಮಸ್ಕಾರ. ಬೈಬಲ್ ಕೇವಲ ಒಂದು ಧರ್ಮಗ್ರಂಥ ಮಾತ್ರವಲ್ಲ, ಅದು ಮಾನವ ಜೀವನದ ದಾರಿದೀಪ. ಸಾವಿರಾರು ವರ್ಷಗಳ ಹಿಂದೆ ಬದುಕಿದ ಜನರು ಎದುರಿಸಿದ ಹೋರಾಟಗಳು, ಗೆಲುವುಗಳು ಮತ್ತು ತಪ್ಪುಗಳು ಇಂದಿಗೂ ನಮಗೆ ಪ್ರಸ್ತುತವಾಗಿವೆ. ಇಂದಿನ ವಿಡಿಯೋದಲ್ಲಿ ಬೈಬಲ್ನ ಕೆಲವು ಪ್ರಮುಖ ವ್ಯಕ್ತಿಗಳು ಮತ್ತು ಅವರ ಹೆಸರಿನ ಅರ್ಥ ಹಾಗೂ ಅವರ ಜೀವನದ ಪಾಠಗಳನ್ನು ನಾವು ನೋಡೋಣ. ಬನ್ನಿ ಈ ಪ್ರಯಾಣವನ್ನು ಪ್ರಾರಂಭಿಸೋಣ. ಪ್ರಮುಖ ವ್ಯಕ್ತಿಗಳು ಮತ್ತು ಪಾಠಗಳು. 1. ನೋಹ. ಹೆಸರಿನ ಅರ್ಥ ವಿಶ್ರಾಂತಿ ಅಥವಾ ಸಮಾಧಾನ. ಜೀವನದ ಪಾಠ. ಪ್ರಪಂಚವೇ ಕೆಟ್ಟ ದಾರಿಯಲ್ಲಿ ಹೋದಾಗ ಎಲ್ಲರಂತಾಗದೆ ದೇವರ ಮೇಲೆ ನಂಬಿಕೆ ಇಡುವುದು. ನೋಹನು ದೇವರ ಮಾತನ್ನು ಕೇಳಿ ಅಣುಕುಗಳ ನಡುವೆಯೂ ಹಡಗನ್ನು ಕಟ್ಟಿದನು. ದೃಢ ನಿಶ್ಚಯ ಮತ್ತು ತಾಳ್ಮೆ ನಮಗೆ ದೇವರ ಕೃಪೆಯನ್ನು ತರುತ್ತದೆ. 2. ಅಬ್ರಹಾಮ. ಹೆಸರಿನ ಅರ್ಥ ಬಹು ಜನಾಂಗಗಳಿಗೆ ತಂದೆ. ಜೀವನದ ಪಾಠ. ನಂಬಿಕೆಯ ತಂದೆ ಎಂದು ಕರೆಯಲ್ಪಡುವ ಅಬ್ರಹಾಮನು ತನಗೇನು ತಿಳಿಯದಿದ್ದರೂ ದೇವರ ಕಡೆಗೆ ವಿಧೇಯನಾದನು. ನಮ್ಮ ಜೀವನದಲ್ಲಿ ಕಷ್ಟದ ಸಮಯದಲ್ಲಿಯೂ ದೇವರ ಮೇಲೆ ಭರವಸೆ ಇಡುವುದೇ ನಂಬಿಕೆ. 3. ಮೋಶೆ. ಹೆಸರಿನ ಅರ್ಥ ನೀರಿನಿಂದ ತೆಗೆದವನು. ಜೀವನದ ಪಾಠ. ಮೋಶೆಯು ಒಬ್ಬ ಮಹಾನ್ ನಾಯಕ, ಆದರೆ ಆತನು ತಾನಾಗಿಯೇ ಏನೂ ಮಾಡಲಿಲ್ಲ. ದೇವರಿಗೆ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟನು. ನಾಯಕತ್ವ ಎಂದರೆ ಅಹಂಕಾರವಲ್ಲ, ಅದು ದೇವರ ಚಿತ್ತವನ್ನು ಜನರಿಗೆ ತಿಳಿಸುವುದು. 4. ದಾವಿದ. ಹೆಸರಿನ ಅರ್ಥ ಪ್ರಿಯವಾದವನು. ಜೀವನದ ಪಾಠ. ದಾವಿದನು ಪರಿಪೂರ್ಣನಾಗಿರಲಿಲ್ಲ, ಆದರೆ ಅವನು ಪಶ್ಚಾತ್ತಾಪ ಪಡುವ ಹೃದಯ ಹೊಂದಿದ್ದನು. ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ದೇವರಿಗೆ ಹಿಂತಿರುಗುವುದೇ ನಿಜವಾದ ಭಕ್ತಿ. 5. ಮರಿಯ. ಯೇಸುವಿನ ತಾಯಿ. ಹೆಸರಿನ ಅರ್ಥ ಪ್ರಿಯವಾದವಳು ಅಥವಾ ಸಮುದ್ರದ ತಾರೆ. ಜೀವನದ ಪಾಠ. ದೇವರಿಗೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡ ಮರಿಯಳು ನಮಗೆ ನಮ್ರತೆಯ ಪಾಠ ಕಲಿಸುತ್ತಾಳೆ. ಇಗೋ, ನಾನು ಕರ್ತನ ದಾಸಿ ಎಂಬ ಅವಳ ಮಾತು ದೊಡ್ಡ ಜೀವನ ಪಾಠ. ಜೀವನದ ಸಾರಾಂಶ. ಈ ಎಲ್ಲ ವ್ಯಕ್ತಿಗಳ ಜೀವನದಲ್ಲಿ ನಾವು ಕಾಣುವ ಸಾಮಾನ್ಯ ವಿಷಯವೆಂದರೆ ದೇವರಿಗೆ ವಿಧೇಯತೆ. ಅವರು ನಮ್ಮಂತೆಯೇ ಸಾಮಾನ್ಯ ಮನುಷ್ಯರಾಗಿದ್ದರು, ಆದರೆ ಅವರು ದೇವರೊಂದಿಗೆ ನಡೆದಾಗ ಅಸಾಮಾನ್ಯವಾದದ್ದನ್ನು ಸಾಧಿಸಿದರು. ನಿಮ್ಮ ಜೀವನದ ಕಷ್ಟಗಳಲ್ಲೂ ನೀವು ಈ ನಂಬಿಕೆಯನ್ನು ಅಳವಡಿಸಿಕೊಳ್ಳಬಹುದು. ಈಗ ನಮ್ಮ ಜೀವನದ ಬದಲಾವಣೆಗಳಿಗಾಗಿ ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ದಿನ ನಾವು ಬೈಬಲ್ನ ನಿಮ್ಮ ಸೇವಕರ ಜೀವನದ ಬಗ್ಗೆ ಚಿಂತಿಸಲು ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನೋಹನಂತೆ ಧೈರ್ಯವನ್ನು, ಅಬ್ರಹಾಮನಂತೆ ನಂಬಿಕೆಯನ್ನು, ಮೋಶೆಯಂತೆ ವಿಧೇಯತೆಯನ್ನು, ದಾವಿದನಂತೆ ಪಶ್ಚಾತ್ತಾಪ ಪಡುವ ಹೃದಯವನ್ನು ಮತ್ತು ಮರಿಯಾಳಂತೆ ನಮ್ರತೆಯನ್ನು ನಮಗೆ ದಯಪಾಲಿಸಿ. ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವೇ ಮಾರ್ಗದರ್ಶನ ಮಾಡಿ ನಮ್ಮ ದಾರಿಯಲ್ಲಿ ಬರುವ ಕಷ್ಟಗಳನ್ನು ಎದುರಿಸಲು ನಮಗೆ ಶಕ್ತಿಯನ್ನು ನೀಡಿ. ಯೇಸುವಿನ ನಾಮದಲ್ಲಿ ಕೇಳುತ್ತೇವೆ ತಂದೆ, ಆಮೆನ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.